ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. 2026ನೇ ಸಾಲಿನ ಜಯಂತಿಗಳ ಆಚರಣೆ ಮಾಡುವ ಆದೇಶದಲ್ಲಿ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟು ಅಪಮಾನ ಮಾಡಿದವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹ. ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಯಾರು ಈ ಪಟ್ಟಿಯನ್ನು ಮಾಡಿದರೆ, ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಈ ಒಂದು ಪಟ್ಟಿಯಲ್ಲಿ ಕೈ ಬಿಟ್ಟಿದ್ದಾರೆ, ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಆಗ್ರಹಿಸಿದೆ. ಈ ಒಂದು ಸಂದರ್ಭದಲ್ಲಿ ಮನವಿ ಕೊಡುವ ಮುಖಾಂತರ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ, ರಾಜಶೇಖರ್ ಸೇರಿಕರ್, ಅಶೋಕ್ ಭಾವಿದೊಡ್ಡಿ, ಚಂದ್ರಕಾಂತ್ ಭೂಮಕ್ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಕೈಬಿಟ್ಟಿದ್ದಕ್ಕಾಗಿ, ಒಂದು ವೇಳೆ ಇದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಸೇರಿಸದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಈ ಒಂದು ಮನವಿಯಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಕೂಡಲೇ ಸೇರಿಸಬೇಕೆಂದು 15 ದಿವಸದ ಗಡುವನ್ನು ನೀಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ಇವತ್ತಿನ ಒಂದು ದಿವಸ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷನಾದ ನಾನು ದಿಲೀಪ್ ಕುಮಾರ್ ವರ್ಮಾ ಇವತ್ತಿನ ಒಂದು ದಿವಸ ಮಾನ್ಯ ಬೀದರ್ ಜಿಲ್ಲಾಧಿಕಾರಿಯವರ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಹಾಗೂ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗಿರವರು, ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬೆಂಗಳೂರು, ಮಾನ್ಯ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಪತ್ರವನ್ನು ರವಾನಿಸುತ್ತಿದ್ದೇವೆ. ವಿಷಯ 2026ನೇ ಸಾಲಿನ ಆಚರಣೆ ಮಾಡುವ ಆದೇಶದಲ್ಲಿ ಸಂವಿಧಾನ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟ ಕಿಡಿಗೇಡಿಗಳು ಹಾಗೂ ಅಪಮಾನ ಮಾಡಿದವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹ. ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರಡಿಸಿದ ಆದೇಶ ಇದೆ. ಸರ್ಕಾರದ ಆದೇಶ ಸಂಖ್ಯೆ ಕಸವ 340 2015 1/1/2020 ನಿನ್ನೆ PDF ಇಮೇಲ್ ಮುಖಾಂತರ ನಮಗೆ ತಲುಪಿರುತ್ತದೆ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬೇಕಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಬೆಂಗಳೂರು ಜಂಟಿ ನಿರ್ದೇಶಕರಿಂದ ಹೊರಡಿಸಲ್ಪಟ್ಟ 1/2/2020 ಆದೇಶದಲ್ಲಿ 2026ನೇ ಸಾಲಿನ ಜಯಂತಿಗಳನ್ನು ಆಚರಣೆ ಮಾಡುವ ಕುರಿತು ಈ ಆದೇಶದಲ್ಲಿ ಸಂವಿಧಾನ ಶಿಲ್ಪಿ, ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟಿರುವುದು ಇಡೀ ಮನುಕುಲಕ್ಕೆ ಮಾಡಿದ ದೊಡ್ಡ ಅವಮಾನವಾಗಿದೆ. ಇದನ್ನು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯ ಹಾಗೂ ಬೀದರ್ ಜಿಲ್ಲಾ ಘಟಕದಿಂದ ಖಡಖಂಡಿತವಾಗಿ ಹಾಗೂ ತೀವ್ರವಾಗಿ ಖಂಡಿಸುತ್ತೇವೆ. ಭಾರತ ವೈವಿಧ್ಯತೆಯಲ್ಲಿ ಸಾರುವ ರಾಷ್ಟ್ರ. ಇಲ್ಲಿ ಹಲವಾರು ಜಾತಿ, ವರ್ಣ, ಜನಾಂಗ, ವಿಭಿನ್ನ ಸಂಸ್ಕೃತಿ ಹೊಂದಿರುವ ದೇಶ. ಸಮಾನತೆ ಮತ್ತು ಭಾತೃತ್ವ, ಸಹೋದರತೆ ಆಧಾರದ ಮೇಲೆ ಬೃಹತ್ ಆನೆ ಗಾತ್ರದ ಲಿಖಿತ ರೂಪ ಸಂವಿಧಾನ ನೀಡಿದ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅಂತಹ ಮಹಾನ್ ಪುರುಷನ ಜಯಂತಿ ಕೈಬಿಟ್ಟಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಹಾಗೂ ಸಂವಿಧಾನ ಶಿಲ್ಪಿ ಮತ್ತು ಅವರ ಅನುಯಾಯಿಗಳಿಗೆ ಮಾಡಿದ ಬಹುದೊಡ್ಡ ಅಪಮಾನ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರು ಹೊರಡಿಸಿದ ಆದೇಶದ ಅನ್ವಯ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆದೇಶದ ಪಟ್ಟಿಯಲ್ಲಿ ಕೈಬಿಡಲು ಯಾರು ಕಾರಣಭೂತರು, ಇದರ ಹಿಂದೆ ಯಾರ ಕೈವಾಡವಿದೆ, ಹೀಗೆ ಹಲವಾರು ಪ್ರಶ್ನೆಗಳು ಎದ್ದು ಕಾಣುತ್ತವೆ. ಈ ಆದೇಶ ಹೊರಡಿಸಿದ ಆದೇಶದಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ಕೈಬಿಡಲು ಯಾರ ಪಾತ್ರವಿದೆ, ಇದರಿಂದ ಅವರ ಮನಸ್ಥಿತಿ ಎದ್ದು ಕಂಡು ಬರುತ್ತಿದೆ. ತಪ್ಪಿತಸ್ಥರು ಯಾರೇ ಇರಲಿ, ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಬಹಿಷ್ಕಾರ ಹಾಕಬೇಕು. ಒಂದು ವೇಳೆ ತಪ್ಪು ಮಾಡಿದರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹೊರಡಿಸಿದ ಆದೇಶ ಹಿಂಪಡೆದು ಮರುಪರಿಶೀಲಿಸಿ ತಪ್ಪಾಗಿದ್ದ ಲೋಪದೇಶ ಸರಿಪಡಿಸಿಕೊಂಡು ಮರು ಆದೇಶ 15 ದಿವಸಗಳ ಒಳಗಾಗಿ ಹೊರಡಿಸಬೇಕು.
ಇಲ್ಲವಾದಲ್ಲಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ವತಿಯಿಂದ ರಾಜ್ಯದಾದ್ಯಂತ ಹಾಗೂ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಉಗ್ರವಾದ ಹೋರಾಟ ರೂಪಿಸಲಾಗುವುದೆಂದು ಎಚ್ಚರಿಕೆ ಸಂದೇಶವನ್ನು ಮಾಧ್ಯಮ ಮುಖಾಂತರ ನೀಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇನ್ನು ಹೊರಡಿಸಿದ ಆದೇಶದ ಒಂದು 33 ಜಯಂತಿಗಳ ಪಟ್ಟಿಯಲ್ಲಿ ಅದರಲ್ಲಿ ಬಸವ ಜಯಂತಿ ಇದೆ, ಮಹಾವೀರ ಜಯಂತಿ ಇದೆ, ಆಮೇಲೆ ಕನಕದಾಸರ ಜಯಂತಿ, ಎಲ್ಲ ಜಯಂತಿಗಳ ಸರ್ಕಾರ ಆದೇಶ ಸರ್ಕಾರಿ ಇಲಾಖೆಗಳಲ್ಲಿ ಮಾಡಬೇಕಂತ ಆದೇಶ ಹೊರಡಿಸಿದ್ರು 33 ಜಯಂತಿ. ಅದರಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕೈಬಿಟ್ಟಿರೋದು ತುಂಬ ನೋವಿನ ಸಂಗತಿ. ಹಾಗಾಗಿ ಅದನ್ನು ಕೂಡಲೇ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ಅದೊಂದು 15 ದಿವಸಗಳ ಸರ್ಕಾರ ಎಚ್ಚೆತ್ತುಕೊಂಡು ಮರು ಆದೇಶ ಮಾಡಬೇಕೆಂದು ನಾವು ಈ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀವಿ. ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ, ಇಂಡಿಯಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ. DC ಆಫೀಸ್ ಹತ್ರ ಬಂದಿದ್ದೀವಿ. ಏಕೆಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು 14 ಏಪ್ರಿಲ್ಗೆ ಆಚರಣೆ ಮಾಡ್ತೀವಲ್ಲ, ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದ 14 ಏಪ್ರಿಲ್ ಅದು ಸಾಂಸ್ಕೃತಿಕ ಲಿಸ್ಟಿನಿಂದ ತೆಗೆದು ಖಂಡನೀಯವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ನ್ಯಾಷನಲ್ ಫೆಸ್ಟಿವಲ್ಸ್ ಅಷ್ಟೇ ಮಾಡ್ತಾಯಿದ್ರು. ಅದೇ ಥರ ಅಂದರೆ 15th ಆಗಸ್ಟು, 26 ಜನವರಿ ಈ ಥರ ಲಿಸ್ಟ್ನಲ್ಲಿ ಇರ್ತಿತ್ತು. ಇವಾಗ ಎಲ್ಲ ಜನಾಂಗದ ಎಲ್ಲ ಜನರ ಮಹನೀಯರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಆದೇಶ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆದೇಶ ಹೊರಡಿಸಬೇಕಾಗಿತ್ತು, ಅದರಲ್ಲಿ ಕೈಬಿಟ್ಟಿದ್ದಾರೆ. ಹಾಗಾಗಿ ಇದು ಖಂಡನೀಯವಾಗಿದೆ. ಇನ್ನು ಮುಂದೆ ಈ ಥರ ಆಗಬಾರ್ದು. ಈ ಥರ ಆಗಿದ್ದರೆ ನಾವು ಬಹಿರಂಗವಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕದಂತ ಉಗ್ರ ಹೋರಾಟವಾಗಿ ಮಾಡುತ್ತೇವೆ ಅಂತ ಹೇಳಿ ನನ್ನ ಮಾತು ವಿರಮಿಸ್ತೇನೆ. ತಮ್ಮ ಹೆಸರು? ಪ್ರವೀಣ್ ಕಾರಂಜೆ, ನ್ಯಾಷನಲ್ ಇಂಡಿಯನ್ ಭೀಮ್ ಆರ್ಮಿ ತಾಲೂಕಾಧ್ಯಕ್ಷರು, ಔರಾದ್ಬಿ. ಜೈ ಭೀಮ್. ಇವತ್ತಿನ ದಿವಸ ಏನಿವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದೆವು. ಅದ್ರಾಗ ಎಲ್ಲ ಮಹಾಪುರುಷರ ಜಯಂತಿಗಳೆಲ್ಲ ಅದ್ರ ಒಳಗೆ ಲಿಸ್ಟ್ನಲ್ಲಿ ಇರ್ತದ. ಅದರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಜಾಪ್ರಭುತ್ವಾದಿ ಪುಣ್ಯಾತ್ಮ ಆಯ್ಕೆ ಮಾಡ್ಯಾನೋ, ಆ ಆಯ್ಕೆ ಯಾರು ಮಾಡ್ಲಕ್ಕೆ ಅವನಿಗೆ ಅಧಿಕಾರ ಕೊಟ್ಟರನ್ನೋ ಅಂಥದ್ದು ಅವನಿಗೆ ಪರಿಜ್ಞಾನ ಇಲ್ಲ. ಈ ಕರ್ನಾಟಕ ಸರ್ಕಾರ ಹೇಳ್ತದೆ ಯಾವಾಗಲೂ ನಾವು ಸಂವಿಧಾನ ಪರ, ನಾವು ದಲಿತರ ಪರ ಅಂತ ಹೇಳ್ಬಿಟ್ಟು, ಅದ್ರ ಇವತ್ತು ಬಾಬಾ ಸಾಹೇಬರಿಗೆ ಅವ್ರು ಅಪಮಾನ ಮಾಡಿದ್ದಾರೆ. ಅದರ ಆ ಸರ್ಕಾರಕ್ಕೊಂದು ನಾ ಧಿಕ್ಕಾರ ಹಾಕ್ತಾ ಅದು ಏನದ ಪುನಃ ಪರಿಶೀಲನೆ ಮಾಡಿ ಬಾಬಾ ಸಾಹೇಬರ ಜಯಂತಿ ಪುನಃ ಆ ಪಟ್ಟಿ ಲಿಖಿತ ಮುಖಾಂತರ ಬರ್ಬೇಕಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ಲಿದ್ದೆವು. ಒಂದು ವೇಳೆ ನೀವು ಇದಕ್ಕೆ ನಿರ್ಲಕ್ಷ್ಯ ವಹಿಸ್ದಿರಂದ್ರೆ ಇಡೀ ರಾಜ್ಯದಂತ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ.